ಇದೇ ಮೊದಲ ಬಾರಿಗೆ ಏನು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಐತಿಹಾಸಿಕ ಸಚಿವ ಸಂಪುಟ ಸಭೆಯನ್ನ ಇವತ್ತು ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಸಚಿವರೆಲ್ಲರೂ ಕೂಡ ಭೋಗನಂದೀಶ್ವರ ದೇವಾಲಯಕ್ಕೆ ಮೊದಲು ಭೇಟಿಯನ್ನು ಕೊಟ್ಟು ನಂತರ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ನಮ್ಮ ಜೊತೆ ಏನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಅವನ್ನೇ ಮಾತಾಡಿಸ್ತೇನೆ. ಸರ್, ಇವತ್ತು ಐತಿಹಾಸಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಚಿವ ಸಂಪುಟ ಸಭೆ. ಸೊ ಇವತ್ತು ಏನೆಲ್ಲ ನಿರೀಕ್ಷೆಗಳು ಜನ ಕಾಣಬಹುದು ಈ ಭಾಗದಲ್ಲಿ 3 ಜಿಲ್ಲೆಗಳಿಂದನೂ ಕೂಡ? ನಾನು ಏನೆಲ್ಲ ವಿಚಾರ ಅಂಥೇಳಿ ಈಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಭಾಳ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಬ್ಬರು ಸೇರಿ ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಈಗ ಕೋಲಾರ ಕೆಲವು ಶಾಸಕರು ಇರ್ಬೋದು, ಅವರೆಲ್ಲ ಕೂಡ CM ಅವ್ರನ್ನ ಭೇಟಿ ಮಾಡಿ ವಿಶೇಷವಾಗಿ ಈ ಭಾಗಕ್ಕೆ ಏನೆಲ್ಲ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಬೇಡಿಕೆಗಳನ್ನು ಕೂಡ ಮಂಡಿಸಿದರು. ಸೊ ಇದ್ರ ವಿಚಾರವಾಗಿ ನಿಮ್ಮ ಹತ್ರ ಚರ್ಚೆಗಳಾದವು. ಸುಧಾಕರ್ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದ್ವು. ಇಲ್ಲ ನೋಡಿ, ಅದು ಸಚಿವ ಸಂಪುಟದ ಸಭೆಗೂ ಬೇರೆ ರಾಜಕೀಯ ವಿಚಾರಗಳಿಗೂ ಸಂಬಂಧ ಇಲ್ಲ. ನಾನು ನೋಡಿದೆ, ಮೊನ್ನೆ ಕೆಲವರು ಶಾಸಕರು, ಹಿರಿಯ ಶಾಸಕರು ಹೇಳಿದ್ದಾರೆ. ಬಹುಶಃ ಅವರಿಗೆ ಯಾಕೆ ನನ್ನ ಹೆಸರು ತೆಗೆದುಕೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ. ನನಗೂ ಕೋಲಾರ ಜಿಲ್ಲೆಗೂ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಸಂಬಂಧ ಇಲ್ಲ. ಆದರೆ ಭಾವನಾತ್ಮಕ ಸಂಬಂಧ ಇದೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ನಾವು ಅಲ್ಲೇ ಬರ್ತೀವಿ. ನಾವು ಅವಿಭಜಿತ ಕೋಲಾರ ಜಿಲ್ಲೆ ಅಂತಕ್ಕಂಥ ಅಭಿಮಾನ ನಮ್ಗೆ ಇವತ್ತು ಇದೆ. ಆದರೆ ಆಡಳಿತಾತ್ಮಕ ವಿಚಾರದಲ್ಲಿ ಬೈರತಿ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು, ಅವರು ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ನನ್ನ ಜಿಲ್ಲೆಗೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವರಿಗೆ ಯಾಕೆ ಆ ರೀತಿ ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ಸಂಪುಟದ ಸಭೆಯ ವಿಚಾರಕ್ಕೂ ಅವರ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಕ್ಕೂ ಬಹುಶಃ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್, ಕೆಲವು ವಿಚಾರಗಳನ್ನು ಈಗಾಗಲೇ ರಾಜ್ಯಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲ ಅವ್ರ ಜೊತೆ ಕೂಡ ಕೋಲಾರ ಶಾಸಕರು ಮಾತಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ನೋಡಿ, ಅದು ನಮ್ಗೆ ಯಾರಿಗೂ ಕರೆದಿಲ್ಲ. ಶಾಸಕರನ್ನು ಪ್ರತ್ಯೇಕವಾಗಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ರಣದೀಪ್ ಸಿಂಗ್ ಸುರ್ಜೇವಾಲ ಸಾಹೇಬರು ಮತ್ತು ನಮ್ಮ AICC ಸೆಕ್ರೆಟರಿ ಅಭಿಷೇಕ್ ದತ್ ಅವರು ನೇರ ಅವರು ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಸಲಹೆಗಳನ್ನು ಮತ್ತು ಅವರ ಅನುಭವ ಮತ್ತು ಅವರ ಸಾಧನೆಗಳು ಇವೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಸಂಪೂರ್ಣವಾಗಿ ಪಕ್ಷದ ಒಂದು ಕಾರ್ಯಚಟುವಟಿಕೆಗಳ ಭಾಗ ಮತ್ತು ಪಕ್ಷ ಯಾವ ರೀತಿ ನಾವು ಮುಂದೆ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮ ಒಂದು ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಈಗ ಸುರ್ಜೇವಾಲ ಅವರ ಭೇಟಿ ಎಲ್ಲ ಶಾಸಕರ ಜೊತೆ ಒಂದು ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸೆಪ್ಟೆಂಬರ್ ಮತ್ತು ನವಂಬರಲ್ಲಿ ಏನಾದರೂ ಬದಲಾವಣೆ ಕ್ರಾಂತಿ ಆಗುತ್ತಾ? ನೋಡಿ, ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲದಕ್ಕೂ ಬದ್ಧ. ಆದರೆ ಏನು ಹೈಕಮಾಂಡ್ ಯಾವ ರೀತಿ ಏನು ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡೋಂಥವ್ರು. ಇಷ್ಟು ಏನು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೇ ಮೊದಲ ಬಾರಿಗೆ ಏನು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಐತಿಹಾಸಿಕ ಸಚಿವ ಸಂಪುಟ ಸಭೆಯನ್ನ ಇವತ್ತು ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಸಚಿವರೆಲ್ಲರೂ ಕೂಡ ಭೋಗನಂದೀಶ್ವರ ದೇವಾಲಯಕ್ಕೆ ಮೊದಲು ಭೇಟಿಯನ್ನು ಕೊಟ್ಟು ನಂತರ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ನಮ್ಮ ಜೊತೆ ಏನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಅವನ್ನೇ ಮಾತಾಡಿಸ್ತೇನೆ. ಸರ್, ಇವತ್ತು ಐತಿಹಾಸಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಚಿವ ಸಂಪುಟ ಸಭೆ. ಸೊ ಇವತ್ತು ಏನೆಲ್ಲ ನಿರೀಕ್ಷೆಗಳು ಜನ ಕಾಣಬಹುದು ಈ ಭಾಗದಲ್ಲಿ 3 ಜಿಲ್ಲೆಗಳಿಂದನೂ ಕೂಡ? ನಾನು ಏನೆಲ್ಲ ವಿಚಾರ ಅಂಥೇಳಿ ಈಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಭಾಳ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಬ್ಬರು ಸೇರಿ ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಈಗ ಕೋಲಾರ ಕೆಲವು ಶಾಸಕರು ಇರ್ಬೋದು, ಅವರೆಲ್ಲ ಕೂಡ CM ಅವ್ರನ್ನ ಭೇಟಿ ಮಾಡಿ ವಿಶೇಷವಾಗಿ ಈ ಭಾಗಕ್ಕೆ ಏನೆಲ್ಲ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಬೇಡಿಕೆಗಳನ್ನು ಕೂಡ ಮಂಡಿಸಿದರು. ಸೊ ಇದ್ರ ವಿಚಾರವಾಗಿ ನಿಮ್ಮ ಹತ್ರ ಚರ್ಚೆಗಳಾದವು. ಸುಧಾಕರ್ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದ್ವು. ಇಲ್ಲ ನೋಡಿ, ಅದು ಸಚಿವ ಸಂಪುಟದ ಸಭೆಗೂ ಬೇರೆ ರಾಜಕೀಯ ವಿಚಾರಗಳಿಗೂ ಸಂಬಂಧ ಇಲ್ಲ. ನಾನು ನೋಡಿದೆ, ಮೊನ್ನೆ ಕೆಲವರು ಶಾಸಕರು, ಹಿರಿಯ ಶಾಸಕರು ಹೇಳಿದ್ದಾರೆ. ಬಹುಶಃ ಅವರಿಗೆ ಯಾಕೆ ನನ್ನ ಹೆಸರು ತೆಗೆದುಕೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ. ನನಗೂ ಕೋಲಾರ ಜಿಲ್ಲೆಗೂ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಸಂಬಂಧ ಇಲ್ಲ. ಆದರೆ ಭಾವನಾತ್ಮಕ ಸಂಬಂಧ ಇದೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ನಾವು ಅಲ್ಲೇ ಬರ್ತೀವಿ. ನಾವು ಅವಿಭಜಿತ ಕೋಲಾರ ಜಿಲ್ಲೆ ಅಂತಕ್ಕಂಥ ಅಭಿಮಾನ ನಮ್ಗೆ ಇವತ್ತು ಇದೆ. ಆದರೆ ಆಡಳಿತಾತ್ಮಕ ವಿಚಾರದಲ್ಲಿ ಬೈರತಿ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು, ಅವರು ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ನನ್ನ ಜಿಲ್ಲೆಗೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವರಿಗೆ ಯಾಕೆ ಆ ರೀತಿ ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ಸಂಪುಟದ ಸಭೆಯ ವಿಚಾರಕ್ಕೂ
ಅವರ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಕ್ಕೂ ಬಹುಶಃ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್, ಕೆಲವು ವಿಚಾರಗಳನ್ನು ಈಗಾಗಲೇ ರಾಜ್ಯಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲ ಅವ್ರ ಜೊತೆ ಕೂಡ ಕೋಲಾರ ಶಾಸಕರು ಮಾತಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ನೋಡಿ, ಅದು ನಮ್ಗೆ ಯಾರಿಗೂ ಕರೆದಿಲ್ಲ. ಶಾಸಕರನ್ನು ಪ್ರತ್ಯೇಕವಾಗಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ರಣದೀಪ್ ಸಿಂಗ್ ಸುರ್ಜೇವಾಲ ಸಾಹೇಬರು ಮತ್ತು ನಮ್ಮ AICC ಸೆಕ್ರೆಟರಿ ಅಭಿಷೇಕ್ ದತ್ ಅವರು ನೇರ ಅವರು ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಸಲಹೆಗಳನ್ನು ಮತ್ತು ಅವರ ಅನುಭವ ಮತ್ತು ಅವರ ಸಾಧನೆಗಳು ಇವೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಸಂಪೂರ್ಣವಾಗಿ ಪಕ್ಷದ ಒಂದು ಕಾರ್ಯಚಟುವಟಿಕೆಗಳ ಭಾಗ ಮತ್ತು ಪಕ್ಷ ಯಾವ ರೀತಿ ನಾವು ಮುಂದೆ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮ ಒಂದು ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಈಗ ಸುರ್ಜೇವಾಲ ಅವರ ಭೇಟಿ ಎಲ್ಲ ಶಾಸಕರ ಜೊತೆ ಒಂದು ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸೆಪ್ಟೆಂಬರ್ ಮತ್ತು ನವಂಬರಲ್ಲಿ ಏನಾದರೂ ಬದಲಾವಣೆ ಕ್ರಾಂತಿ ಆಗುತ್ತಾ? ನೋಡಿ, ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲದಕ್ಕೂ ಬದ್ಧ. ಆದರೆ ಏನು ಹೈಕಮಾಂಡ್ ಯಾವ ರೀತಿ ಏನು ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡೋಂಥವ್ರು. ಇಷ್ಟು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಐತಿಹಾಸಿಕ ಸಚಿವ ಸಂಪುಟ ಸಭೆಯನ್ನು ಇವತ್ತು ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಸಚಿವರೆಲ್ಲರೂ ಕೂಡ ಭೋಗನಂದೀಶ್ವರ ದೇವಾಲಯಕ್ಕೆ ಮೊದಲು ಭೇಟಿಯನ್ನು ಕೊಟ್ಟು ನಂತರ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ, ಅವನ್ನೇ ಮಾತಾಡಿಸ್ತೇನೆ. ಸರ್, ಇವತ್ತು ಐತಿಹಾಸಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಚಿವ ಸಂಪುಟ ಸಭೆ. ಸೊ ಇವತ್ತು ಏನೆಲ್ಲ ನಿರೀಕ್ಷೆಗಳು ಜನ ಕಾಣ್ಬೋದು ಈ ಭಾಗದಲ್ಲಿ 3 ಜಿಲ್ಲೆಗಳಿಂದನೂ ಕೂಡ? ನಾನು ಏನೆಲ್ಲ ವಿಚಾರ ಅಂಥೇಳಿ ಈಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಭಾಳ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಬ್ಬರು ಸೇರಿ ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಈಗ ಕೋಲಾರ ಕೆಲವು ಶಾಸಕರು ಇರ್ಬೋದು, ಅವರೆಲ್ಲ ಕೂಡ CM ಅವ್ರನ್ನ ಭೇಟಿ ಮಾಡಿ ವಿಶೇಷವಾಗಿ ಈ ಭಾಗಕ್ಕೆ ಏನೆಲ್ಲ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಬೇಡಿಕೆಗಳನ್ನು ಕೂಡ ಮಂಡಿಸಿದರು. ಸೊ ಇದ್ರ ವಿಚಾರವಾಗಿ ನಿಮ್ಮ ಹತ್ರ ಚರ್ಚೆಗಳು ಆದವು. ಸುಧಾಕರ್ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದ್ವು. ಇಲ್ಲ ನೋಡಿ, ಅದು ಸಚಿವ ಸಂಪುಟದ ಸಭೆಗೂ ಬೇರೆ ರಾಜಕೀಯ ವಿಚಾರಗಳಿಗೂ ಸಂಬಂಧ ಇಲ್ಲ. ನಾನು ನೋಡಿದೆ, ಮೊನ್ನೆ ಕೆಲವರು ಹಿರಿಯ ಶಾಸಕರು ಹೇಳಿದ್ದಾರೆ. ಬಹುಶಃ ಅವರಿಗೆ ಯಾಕೆ ನನ್ನ ಹೆಸರು ತೆಗೆದುಕೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ. ನನಗೂ ಕೋಲಾರ ಜಿಲ್ಲೆಗೂ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಸಂಬಂಧ ಇಲ್ಲ. ಆದರೆ ಭಾವನಾತ್ಮಕ ಸಂಬಂಧ ಇದೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ನಾವು ಅಲ್ಲೇ ಬರ್ತೀವಿ. ನಾವು ಅವಿಭಜಿತ ಕೋಲಾರ ಜಿಲ್ಲೆ ಅಂತಕ್ಕಂಥ ಅಭಿಮಾನ ನಮ್ಗೆ ಇವತ್ತು ಇದೆ. ಆದರೆ ಆಡಳಿತಾತ್ಮಕ ವಿಚಾರದಲ್ಲಿ ಬೈರತಿ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು, ಅವರು ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ನನ್ನ ಜಿಲ್ಲೆಗೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವರಿಗೆ ಯಾಕೆ ಆ ರೀತಿ ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ಸಂಪುಟದ ಸಭೆಯ ವಿಚಾರಕ್ಕೂ ಅವರ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಕ್ಕೂ ಬಹುಶಃ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸರ್, ಕೆಲವು ವಿಚಾರಗಳನ್ನು ಈಗಾಗಲೇ ರಾಜ್ಯಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲ ಅವ್ರ ಜೊತೆ ಕೂಡ ಕೋಲಾರ ಶಾಸಕರು ಮಾತಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ನೋಡಿ, ಅದು ನಮ್ಗೆ ಯಾರಿಗೂ ಕರೆದಿಲ್ಲ. ಶಾಸಕರನ್ನು ಪ್ರತ್ಯೇಕವಾಗಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ರಣದೀಪ್ ಸಿಂಗ್ ಸುರ್ಜೇವಾಲ ಸಾಹೇಬರು ಮತ್ತು ನಮ್ಮ AICC ಸೆಕ್ರೆಟರಿ ಅಭಿಷೇಕ್ ದತ್ ಅವರು ನೇರ ಅವರು ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಸಲಹೆಗಳನ್ನು ಮತ್ತು ಅವರ ಅನುಭವ ಮತ್ತು ಅವರ ಸಾಧನೆಗಳು ಇವೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಸಂಪೂರ್ಣವಾಗಿ ಪಕ್ಷದ ಒಂದು ಕಾರ್ಯಚಟುವಟಿಕೆಗಳ ಭಾಗ ಮತ್ತು ಪಕ್ಷ ಯಾವ ರೀತಿ ನಾವು ಮುಂದೆ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮ ಒಂದು ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಈಗ ಸುರ್ಜೇವಾಲ ಅವರ ಭೇಟಿ ಎಲ್ಲ ಶಾಸಕರ ಜೊತೆ ಒಂದು ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸೆಪ್ಟೆಂಬರ್ ಮತ್ತು ನವಂಬರಲ್ಲಿ ಏನಾದರೂ ಬದಲಾವಣೆ ಕ್ರಾಂತಿ ಆಗುತ್ತಾ? ನೋಡಿ, ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲದಕ್ಕೂ ಬದ್ಧ. ಆದರೆ ಏನು ಹೈಕಮಾಂಡ್ ಯಾವ ರೀತಿ ಏನು ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡೋಂಥವ್ರು. ಇಷ್ಟು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.